ರೆಡಿನಾ? ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ಮ ಒನ್ ಆ್ಯಂಡ್ ಓನ್ಲಿ ಲೆಜೆಂಡರಿ ಆ್ಯಂಕರ್ ಹೇಮಂತ್ ಕುಮಾರ್ ಬಿ ಅಂತ. ಸೊ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಜಾಗ ಬಂದಿದ್ದೀವಿ. ಅದು ಯಾವುದು ಅಂತ ಗೆಸ್ ಮಾಡ್ತೀರಾ? ಸೊ ಅದು ಯಾವುದೂ ಅಲ್ಲ, ಆರ್ತಿ ಕೊಡಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನಾವೆಲ್ಲ ಬಂದು ಫ್ರೆಂಡ್ಸ್ ಎಲ್ಲ ಎಂಜಾಯ್ಮೆಂಟ್ ಮಾಡಿ, ಚಿಕನ್ ಅಂತೆ, ಗೀ ರೈಸ್ ಅಂತೆ, ಗ್ರೇವಿ ಅಂತೆ, ಎಷ್ಟೊಂದು ವೆರೈಟೀಸ್ ಆಗಿ ತಿಂಡಿಗಳನ್ನು ಮಾಡ್ಕೊಂಡು ಊಟ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ನಾವೆಲ್ಲ ಫ್ರೆಂಡ್ಸ್ BCom BBA ಅಂತೇಳಿ ಎಲ್ಲರೂ ಕೂಡಿ ಬಂದು ಇಲ್ಲಿ ಅಡುಗೆ ಮಾಡಿಕೊಂಡು ಎಂಜಾಯ್ ಮಾಡಿ ಬಂದಿದ್ದೀವಿ. ಸೊ ನಾನು ಒಬ್ಬನೇ ಅಲ್ಲ, ಸೊ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಬನ್ನಿ ಒಂದಾಗಿ ಇಂಟ್ರೊಡ್ಯೂಸ್ ಮಾಡೋಣ. ನೋಡಿ, ಮೊದಲನೇದಾಗಿ ಪಾಪ ಕಷ್ಟಪಟ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ, ಈರುಳ್ಳಿಯನ್ನು ಕಟ್ ಮಾಡ್ತಿರುವಂಥ ಪ್ರಜ್ವಲ್ ಅವ್ರು ನಮ್ಮ ಜೊತೆ ಇದ್ದಾರೆ. ನೋಡಿಲಿ ಪಾಪ ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ, ತಲೆ ಎತ್ತು ನೋಡೋಕ್ಕೂ ಆಯ್ತಲ್ಲ, ಅಷ್ಟೊಂದು ಕೆಲಸ ಮಾಡ್ತಿದ್ದಾರೆ. ಈಗ ಬನ್ನಿ ಮೇನ್ ಶೆಫನ್ನು ಇಂಟ್ರೊಡ್ಯೂಸ್ ಮಾಡೋಣ. ನೋಡಿಲಿ ಫೋನ್ ನೋಡ್ತಾ ಕೂತಿದಾರಲ್ಲ, ಯೋಗೇಶ್ ಅಂತ, ಅವರೇ ಮೇನ್ ಶೆಫ್. ನಮಗೆ ಸೆಕೆಂಡ್ ಶೆಫ್ ಅಂತೂ ನಿಶ್ಚಿತ್ ಅಂತ. ನೋಡಿಲಿ ಅವ್ರು ನಿಶ್ಚಿತ್ ಅಂತ. ಅರೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಿದ್ರು ಆದಿ ಅವರು ಇಲ್ಲಿ ಇದ್ದಾರೆ. ನೋಡಿ ಅವರು ಮುಖ ತೋರ್ಸಕ್ಕೆ ನಾಚಿಕೆ ಬರ್ತಿದ್ದಾರೆ. ನೋಡಿಲಿ ತುಂಬ ನಾಚಿಕೆ ಬರ್ತಿದ್ದಾರೆ. ಸೊ ನೋಡಿ, ಅಡುಗೆ ಆಗ್ತಾ ಇದೆ. ಗೀ ರೈಸ್ ನೋಡಿ, ಗೀ ರೈಸ್ ಬೇಯ್ತಾ ಇದೆ. ನೋಡಿ ಪಾಪ ಅವರು ನೋಡಿ, ಗೀ ರೈಸ್ ನೋಡಿ ಇನ್ನೇನು ಆಯ್ತಾ ಬರ್ತಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವೈಟ್ ರೈಸು, ಗೀ ರೈಸ್ ಸಖತ್ತಾಗಿದೆ. ನೋಡಿ ಗ್ರೇವಿ ಆಲ್ರೆಡಿ ರೆಡಿಯಾಗಿಟ್ಟಿದೆ. ಸೊ ಇನ್ನೇನಿದ್ರು ಎಂಜಾಯ್ಮೆಂಟ್ ಮಾಡೋದು, ತಿನ್ನೋದೊಂದು ಬಾಕಿ. ರುಚಿಯಾಗಿತ್ತು ಅಂತ ಆಮೇಲೆ ಹೇಳ್ತೀನಿ. ಹಾಗೆ ಬಾಯಿ ನೀರಂತೂ ಬರ್ತಾ ಇದೆ. ಕ್ಯಾಮ್ರಾಮನ್ ವಿನಯ್ ಅಂತೂ ಅವರೇ ಜಲ್ಪಿಸ್ತಾ ಇದ್ದಾರೆ. ನೀವು ಕೂಡ ಫ್ರೆಂಡ್ ಜೊತೆಗೆ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ಗೆ ಅಂತ ಮಸ್ಟರ್ಡ್ ಸ್ಟುಡಿಯೋಗೆ ಬನ್ನಿ. ಆರ್ತಿ ಕೊಡೋಕ್ಕೆ ಚೆನ್ನಾಗಿದೆ. ಹಿಸ್ಟಾರಿಕಲ್ ಪ್ಲೇಸ್ ಇದು. ಸೊ ತುಂಬ ಚೆನ್ನಾಗಿದೆ. ನೋಡಿ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ. ಇದೊಂದು ಹೊಲದಲ್ಲಿ ನಾವು ಅಡುಗೆ ಮಾಡಿ ತಿಂತಾ ಇದ್ದೀವಿ. ಸೊ ಸೂಪರ್ ಆಗಿರುವಂಥ ವ್ಯೂ ಕೂಡ ಸಿಗ್ತಾ ಇದೆ. ಸೊ ನೇಚರ್ನ ಎಂಜಾಯ್ಮೆಂಟು ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಸಿಟಿಯಾರೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೆಲ್ಲೂ ಅಲ್ಲಿ ಪ್ಲ್ಯಾನೇ ಮಾಡಿಲ್ಲ. ಸೊ ಈ ಥರ ಹಳ್ಳಿಲಿ ಒಂದು ಬಂದು ಅಡುಗೆ ಮಾಡ್ಕೊಂಡು ತಿಂದ ಆ ಮಜಾನೇ ಬೇರೆ ಇರುತ್ತೆ. ಸೊ ನೀವು ಕೂಡ ಫ್ರೆಂಡ್ ಜೊತೆ ಇಂಥ ಜಾಗ ಪ್ಲ್ಯಾನ್ ಮಾಡಿ. ಸೊ ಟೇಸ್ಟ್ ಹೇಗಿತ್ತು ಅಂತ ಆಮೇಲೆ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆ ಬಾಯ್.